ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಕೆಲವು ಒಬ್ರಿಗೆ ಕಷ್ಟ ಬರುತ್ತೆ ಅಂತಂದರೆ ಹೇಳ್ಕೊಳಕ್ಕೂ ಅವ್ರಿಗೆ ಆಗೋದಿಲ್ಲ. ಹೇಳ್ಕೊಳ್ಳೋದಿರಲಿ, ಅನುಭವಿಸೋದಕ್ಕೂ ಆಗೋದಿಲ್ಲ, ಹೇಳ್ಕೊಳಕ್ಕೂ ಆಗೋದಿಲ್ಲ. ಅವ್ರ ನೋವನ್ನ ಅವರೇ ತಿಂತಿರ್ತಾರೆ. ಏಕೆ ಅಂತಂದರೆ ಕಷ್ಟದ ಮೇಲೆ ಕಷ್ಟ, ಕಷ್ಟದ ಮೇಲೆ ಕಷ್ಟ. ಇನ್ನು ಕೆಲವ್ರಿಗೆ ಕಷ್ಟನೇ ಇಲ್ಲ, ಅವರು ಮನೆಯಲ್ಲಿರೋರೆಲ್ಲ ನೆಮ್ಮದಿಯಾಗಿದ್ದಾರೆ. ಏನೋ ನಾವು ಜೀವನ ಮಾಡ್ತಾಯಿದ್ದೀವಿ, ದೇವರ ಅನುಗ್ರಹದಿಂದ ನಾವು ಚೆನ್ನಾಗಿದ್ದೀವಿ ಅಂತನಾರಾಯಿತು ಅಂತಂದರೆ ಅವ್ರಿಗೆ ಬೇರೆ ಜನ ಕಷ್ಟ ಕೊಡೋ ಅಂಥದ್ದು. ನೋಡಿ, ಕಷ್ಟಗಳು ಬರೀ ದೇವರೇ ಕೊಡೋದಿಲ್ಲ, ಎಲ್ಲ ಕಡೆಯಿಂದನೂ ಕಷ್ಟ ಅನ್ನೋದನ್ನು ಭಗವಂತ ಕೊಡಿಸ್ತಿರ್ತಾನೆ. ಏಕೆ ಅಂತಂದರೆ ನಾವು ನೆಮ್ಮದಿಯಾಗಿದ್ದೀವಿ, ಚೆನ್ನಾಗಿದ್ದೀವಿ ಅಂತಂದರೆ ಕೆಲವು ಕಡೆಯಿಂದ ಮನುಷ್ಯರಾಗಿರ್ಬೋದು, ಇಲ್ಲ ನಾವು ಮಾಡಿದ್ದ ಕರ್ಮ ಆಗಿರ್ಬೋದು, ಇದೆಲ್ಲವೂ ಸಹ ನಮಗೆ ರಿಟರ್ನ್ ಹೊಡೆಯೋ ಅಂಥದ್ದು. ಬರೀ ಕರ್ಮದಿಂದನೇ ನಮಗೆ ಕೆಟ್ಟದಾಗುತ್ತಾ ಅನ್ನೋದಾಯಿತು ಅಂತಂದರೆ ಇಲ್ಲ. ಬೇರೆಯವ್ರ ಕರ್ಮ ಪಾಪ ಕೊಡ ತುಂಬೋದಕ್ಕೂ ಬೇರೆಯವ್ರ ಮೇಲೆ ಅವರು ಕಷ್ಟ ಅನ್ನೋದು ಕೊಡ್ತಿರ್ತಾರೆ. ಏಕೆ ಅಂತಂದರೆ ಅವ್ರ ಕರ್ಮನ ಅವ್ರು ಅನುಭವಿಸ್ಬೇಕಲ್ಲ ಮುಂದೆ. ಹಂಗಾಗಿ ಅವರು ಬೇರೆಯವ್ರಿಗೆ ನೋವು ಕೊಡೋ ಅಂಥದ್ದು. ಯಾರಾದರೂ ಒಬ್ಬರು ಚೆನ್ನಾಗಿದ್ದಾರೆ ಅಂತಂದ್ರೆ ಸಾಕು, ಅವ್ರು ಚೆನ್ನಾಗಿರೋದು ಇವ್ರಿಗೆ ಸಹಿಸ್ಕೊಳಕ್ಕಾಗೋದಿಲ್ಲ. ಕಣ್ಣು ಕುಕ್ತಿರುತ್ತೆ. ಮತ್ತು ಇವರು ಸಹ ಕಷ್ಟಪಡಲಿ, ಜೀವನ ಮಾಡಲಿ, ಬೇರೆಯವರು ಚೆನ್ನಾಗಿರೋದು, ಬೇರೆಯವ್ರು ನೆಮ್ಮದಿಯಾಗಿರೋದು ನೋಡೋದಕ್ಕೆ ಕೆಲವ್ರಿಗೆ ಆಗೋದಿಲ್ಲ. ಇನ್ನು ಕೆಲವರು ಯೋಚನೆ ಮಾಡೋದೇನು ಅಂತಂದರೆ, ದೇವರೇ ಅವ್ರು ಚೆನ್ನಾಗಿದ್ದಾರಲ್ಲ, ಚೆನ್ನಾಗಿರಲಿ. ಅವ್ರು ಚೆನ್ನಾಗಿಲ್ಲ ಅಂತಂದರೆ ಅವ್ರ ಕಷ್ಟ ಇಷ್ಟೆಲ್ಲ ಹೇಳ್ಕೊತಾರೆ, ಅವರು ಹಾಸ್ಕೊಂಡು ಮಲ್ಕೋತಾರೆ, ಮತ್ತು ಅವರಲ್ಲಿ ನಾನಾ ಥರ ಕಷ್ಟ ಅನ್ನೋದಿರುತ್ತೆ. ಆದರೆ ಈಗ ಅವ್ರು ಚೆನ್ನಾಗಿದ್ದಾರಲ್ಲ, ಚೆನ್ನಾಗಿದ್ಬಿಡ್ಲಿ ಬಿಡಪ್ಪ ಅಂತ ಕೆಲವರು ಯೋಚನೆ ಮಾಡ್ತಾರೆ. ಇನ್ನು ಕೆಲವರು ಯಾರಾದರೂ ಚೆನ್ನಾಗಿದ್ದಾರೆ ಅಂತಂದರೂ ಸಾಕು, ಅವ್ರಿಗೆ ಏನಾದರೂ ಮಾಡಬೇಕು, ಅವ್ರಿಗೆ ಆಳು ಬಾವಿಗೆ ತಳ್ಳಬೇಕು, ಅವ್ರ ಮಕ್ಕಳಿಗೆ, ಗಂಡ ಮಕ್ಳಿಗೆ ಏನೇನೋ ಹೇಳ್ಕೊಟ್ಟು ಗಂಡ ಮಕ್ಕಳು ಇಂದ ಮನೆಯಲ್ಲಿ ಜಗಳ ತಂದಿಕ್ಕುವಂಥದ್ದು, ಇಲ್ಲ ಅತ್ತೆ ಮಾವ ಇದ್ದರೆ ಅವ್ರಿಗೇನೋ ಹೇಳ್ಕೊಡೋ ಅಂಥದ್ದು, ನಿಮ್ಮ ಮಗ ಸೊಸೆ ಈ ಥರ ಮಾಡ್ತಾರೆ, ಹಾಗೆ ಹೀಗೆ ಅಂತ ಈ ಥರ ಚಾಡಿ ಮಾತನ್ನು ಹೇಳ್ಕೊಟ್ಟು ಅವ್ರ ಮನೆಯಲ್ಲಿ ಇಲ್ಲದಿರೋ ಅಂಥ ಜಗಳ ತಂದಿಡೋದು. ಒಂಥರ ಹಾಲಿಗೆ ಹುಳಿ ಹಿಂಡೋ ಕೆಲಸ ಮಾಡ್ತಾರೆ ನೋಡಿ, ಆ ಥರ ಹುಳಿ ಹಿಂಡೋ ಕೆಲಸ ಮಾಡ್ತಾರೆ. ಒಂದು ಸಂಸಾರ ಒಡೆಯೋದು ಅಷ್ಟು ಒಳ್ಳೆಯದಂತೂ ಅಲ್ಲವೇ ಅಲ್ಲ. ಏಕೆ ಅಂತಂದರೆ 1000 ಸುಳ್ಳೇಳಿ ಒಂದು ಕಾರ್ಯ ಮಾಡು ಅಂತ ಹೇಳ್ತಾರೆ ಹಿರೀಕರು. 1000 ಸುಳ್ಳೇಳಿ ಒಂದು ಸಂಸಾರ ಉದ್ಧಾರ ಮಾಡಬೇಕೇ ಹೊರ್ತು ಆ ಸಂಸಾರಕ್ಕೆ ಹುಳಿ ಹಿಂಡೋ ಕೆಲಸ, ತಂದಿಕ್ಬಿಟ್ಟು ತಮಾಷೆ ನೋಡೋ ಅಂಥ ಕೆಲಸ ಮಾಡಬಾರ್ದು. ಇವತ್ತು ಅವರೇನೋ ಬೇರೆಯವ್ರಿಗೆ ಕೆಟ್ಟದ್ದು ಮಾಡ್ತಿದ್ದಾರೆ, ಅವ್ರ ಸಂಸಾರ ಹಾಳು ಮಾಡ್ತಿದ್ದಾರೆ. ಆದರೆ ಅವ್ರಿಗೆ ಯಾರಾದರೂ ಬರ್ತಾರಲ್ವ? ಯಾರೂ ಬರಲಿಲ್ಲ ಅಂತಂದರೂ ಭಗವಂತನೇ ಬರ್ತಾನೆ. ನೋಡಿ, ನಾವು ನಂಬಿದ್ದೀವಿ, ಒಳ್ಳೆಯವರೇ ಆಗಿದ್ದೀವಿ, ನಾವು ಯಾರ ಸುದ್ದಿಗೂ ಹೋಗೋದಿಲ್ಲ, ನಮ್ಮ ಸುದ್ದಿಗೆ ಈ ಥರ ಬರ್ತಿರ್ತಾರಲ್ಲ ಅಂತ ಅವ್ರು ಕಣ್ಣೀರು ಹಾಕ್ತಾರಲ್ಲ, ಕಣ್ಣೀರು ಹಾಕಿ ನೋವು ಪಡ್ತಾರಲ್ಲ, ಬೇರೆಯವ್ರು ನೋವು ಕೊಡೋದು ನೋಡಿ. ಆವಾಗ ಅವ್ರು ನಂಬಿರೋ ದೇವರು, ಅವ್ರು ಇಷ್ಟಪಡೋ ಅಂಥ ಅವ್ರ ಮನೆ ದೇವರಾಗಿರ್ಬೋದು, ಇಲ್ಲ ಬೇರೆ ದೇವರಾಗಿರ್ಬೋದು, ಯಾವ ದೇವರು ಅಷ್ಟೇ ಬಿಡೋದಿಲ್ಲ. ನೋಡಿ, ಭಗವಂತ ಭೂಮಿ ತಾಯಿ ಕಣ್ಣು ಮುಚ್ಕೊಂಡಿರೋದಿಲ್ಲ. ಭೂಮಿ ತಾಯಿ ಮೇಲೇ ನಿಂತಿರ್ತೀವಿ, ಭೂಮಿ ತಾಯಿ ಮೇಲೇ ನಾವು ವಾಸ ಅನ್ನೋದು ಮಾಡ್ತಾ ಇರ್ತೀವಿ. ಆದರೆ ಆ ಭೂಮಿ ತಾಯಿ ಮೇಲೇ ನಾವು ಕೆಟ್ಟದ್ದು ಮಾಡೋ ಅಂಥದ್ದು, ಬೇರೆಯವ್ರಿಗೆ ಅನ್ಯಾಯ ಮಾಡೋ ಅಂಥದ್ದು ತಾಯಿ, ಭೂಮಿ ತಾಯಿ ನೋಡೋದಿಲ್ವ? ಭಗವಂತ ನೋಡೋದಿಲ್ವ? ಎಲ್ಲರೂ ಸಹ ನೋಡ್ತಾರೆ. ಆದರೆ ಅವ್ರಿಗೆ ಟೈಮು ಒಳ್ಳೆಯದಾಗಿರುತ್ತೆ. ಆದರೆ ಒಂದಲ್ಲ ಒಂದು ರೀತಿಯಲ್ಲಿ ಅವ್ರಿಗೆ ಕಷ್ಟ ಅನ್ನೋದು ಬಿಡೋದಿಲ್ಲ. ಪಾಪ ಕರ್ಮ ಅವರು ತೀರಿಸ್ಲೇಬೇಕು. ಯಾರಿಗಾದ್ರೂ ಮನಸ್ಸಿನಲ್ಲೂ ಸಹ ಅವ್ರೇನು ಕೈಯಿಂದ ಕೆಟ್ಟದ್ದು ಮಾಡೋದು ಬೇಡ, ಮನಸ್ಸಿನಲ್ಲೂ ಸಹ ಯೋಚನೆ ಮಾಡಿದ್ರೆ ಸಾಕು ಬೇರೆಯವ್ರು ಕೆಟ್ಟದ್ದಾಗಲಿ ಅಂತ. ಅದಕ್ಕೆ ಪಾಪ ಕರ್ಮ ಅನ್ನೋದು ಅವ್ರು ತೀರಿಸ್ಲೇಬೇಕು. ಇಷ್ಟು ಸೂಕ್ಷ್ಮತೆನ ಅರ್ಥ ಮಾಡಿಕೊಂಡ್ರೆ ಸಾಕು. ಬೇರೆಯವ್ರಿಗೆ ಕಷ್ಟ ಕೊಡೋ ಅಂಥವ್ರು, ಬೇರೆ ಏನು ಅವ್ರ ಗಂಟು ತಿನ್ನೋದು ಬೇಡ, ಅವ್ರ ಸೊತ್ತು ತಿನ್ನೋದು ಬೇಡ, ಒಬ್ಬರು ಜೀವ ತೆಗೆಯೋದು ಬೇಡ, ಒಂದು ಸಂಸಾರ ಹಾಳು ಮಾಡೋದು ಬೇಡ. ಮನಸ್ಸಿನಲ್ಲೇ ಯೋಚನೆ ಮಾಡೋದು ಸಾಕು. ಅವ್ರು ಕೆಟ್ಟದ್ದಾಗಲಿ, ಅವರು ಹಾಗಾಗಲಿ ಹೀಗಾಗಲಿ ಅಂತ ಯೋಚನೆ ಮಾಡಿದ್ರು ಸಾಕು. ಅದಕ್ಕೆ ಪ್ರತಿಫಲವಾಗಿ ಕರ್ಮನ ಅವರು ತೀರಿಸ್ಲೇಬೇಕು. ಅದಕ್ಕೆ ಹೇಳೋದು, ನಾವ್ಯಾರಿಗೂ ಕೆಟ್ಟದ್ದು ಬಯಸೋಕ್ಕೆ ಹೋಗ್ಬಾರ್ದು, ಕೆಟ್ಟದ್ದು ಮಾಡೋದಕ್ಕೂ ಹೋಗ್ಬಾರ್ದು. ನಮ್ಗೆ ಯಾರಾದರೂ ಕೆಟ್ಟದ್ದು ಮಾಡೋಕ್ಕೆ ಬಂದರೆ ಭಗವಂತ ಬಿಡೋದಿಲ್ಲ, ಅವ್ರು ಯಾರ ಸುದ್ದಿಗೂ ಹೋಗೋದಿಲ್ಲ. ಅವ್ರ ಪಾಡ್ಗೆ ಅವರು ಒಳ್ಳೆ ದಾರಿನಲ್ಲಿ ಸತ್ಯ ಧರ್ಮನೇ ಪಾಲಿಸ್ಕೊಂಡಿದ್ದಾರೆ. ಅವ್ರಿಗೆ ಕಷ್ಟ ಕೊಡೋಕ್ಕೆ ಬಂದರೆ ಯಾವ ದೇವರು ಬಿಡೋದಿಲ್ಲ. ನಾವು ನಂಬಿರೋ ದೇವರಲ್ಲ, ಮುಕ್ಕೋಟಿ ದೇವತೆಗಳು ಸಹ ಅಂಥವ್ರಿಗೆ ಕಷ್ಟ ಕೊಡೋ ಅಂಥದ್ದು. ಅವರು ಮೇಲೆ ಎದ್ದೊಳಕ್ಕಾಗೋದೇ ಇಲ್ಲ. ಹೆಜ್ಜೆಜ್ಜೆಗೂ ನೋವು ಅನ್ನೋದು ಕೊಡ್ತಿರ್ತಾನೆ ಭಗವಂತ. ಇನ್ನು ಕೆಲವರು ಸುಳ್ಳನ್ನೇ ಹೇಳ್ತಿರ್ತಾರೆ, ಏನೂ ಇರೋದಿಲ್ಲ ಅವ್ರ ಮನೆಗಳಲ್ಲಿ.
ಆದ್ರೂ ಯಾರಾದರೂ ಈ ಥರ ಯಾರಾದರೂ ಅವ್ರಿಗೆ ಆಗದೇ ಇರೋರು ಅವ್ರ ಮನೆಗೆ ಬಂದಾಗ ಅವ್ರ ಎದುರುಗಡೆ ನಿಂತ್ಕೊಂಡಾಗ ಅವರು ಬರೀ ಸುಳ್ಳನ್ನೇ ಹೇಳೋವಂಥದ್ದು. ನನಗೆ ಅಷ್ಟಿದೆ, ಇಷ್ಟಿದೆ, ಅಷ್ಟು ಕೋಟಿ ಆಸ್ತಿ ಇದೆ, ಇಷ್ಟು ಕೋಟಿ ಆಸ್ತಿ ಇದೆ, ನನ್ನ ಹತ್ರ ಆ ಥರ ಇದೆ, ಈ ಥರ ಇದೆ, ನಾನು ಇಷ್ಟು ಸಂಪಾದನೆ ಮಾಡ್ತೀನಿ ಅಂತ ಬರೀ ಸುಳ್ಳನ್ನು ಹೇಳ್ತಾರಲ್ಲ, ಅದಕ್ಕೂ ಸಹ ಶಿಕ್ಷೆ ಅನ್ನೋದು ಅನುಭವಿಸ್ಲೇಬೇಕು. ಸುಳ್ಳು ಹೇಳೋದು ಅಷ್ಟು ಒಳ್ಳೆಯದಂತೂ ಅಲ್ವೇ ಅಲ್ಲ. ಏಕೆ ಅಂತಂದರೆ ಅವರು ಆ ಜನನ ನಂಬಿಸೋದಕ್ಕೆ ಅವ್ರು ಹೇಳ್ಬೋದು. ಆದರೆ ಮೇಲೆ ಭಗವಂತ ಇರ್ತಾನಲ್ಲ, ಭಗವಂತನಿಗೆ ಗೊತ್ತಿರುತ್ತಲ್ಲ ಇವ್ರ ಹತ್ರ ಏನಿದೆ ಏನಿಲ್ಲ, ಏನಕ್ಕೋಸ್ಕರ ಸುಳ್ಳು ಹೇಳ್ತಿದ್ದಾರೆ ಅಂತ. ಹಂಗಾಗಿ ನೀನು ಏನಿಲ್ವೋ ಅದನ್ನೇ ಇದೇ ಇದೆ ಅಂತ ನೀನು ಹೇಳ್ತಿದ್ದೀಯಲ್ಲ, ಸುಳ್ಳು ಸುಳ್ಳುನೇ, ನಿನಗೆ ಏನು ಇಲ್ದಾಗೆ ನಾನು ಮಾಡಿಬಿಡ್ತೀನಿ, ದಟ್ಟ ದರಿದ್ರನಾಗಿ ನಾನು ಮಾಡ್ತೀನಿ ಅಂತ. ಯಾಕೆ ಅಂತಂದರೆ ನಾವು ಸುಳ್ಳನ್ನು ಹೇಳಕ್ಕೆ ಹೋಗ್ಬಾರ್ದು. ಭಗವಂತ ನೀನೆಲ್ಲನೂ ಕೊಟ್ಟಿದ್ಯಾ ತಂದೆ, ಕೊಡು ತಂದೆ ಅಂತ ನಾವು ದೇವ್ರ ಹತ್ರ ಈ ಥರ ಕೇಳಬೇಕೇ ಹೊರ್ತು ಜನದ ಹತ್ರ ಒಂಥರ ಸ್ಕೋಪ್ ತೋರಿಸ್ಕೊಳ್ಳೋದಕ್ಕೋಸ್ಕರ ನನ್ನ ಹತ್ರ ಎಲ್ಲ ಇದೆ ಇದೆ ಅಂತ ಸುಳ್ಳನ್ನು ಮಾತ್ರ ಹೇಳೋದಕ್ಕೆ ಹೋಗ್ಬಾರ್ದು. ದೇವ್ರು ಅದಕ್ಕೆ ತಥಾಸ್ತು ಅಂತ ಹೇಳೋದಿಲ್ಲ. ನಾವು ದೇವ್ರನ್ನ ಯಾವ ಥರ ಬೇಡಬೇಕು ಅಂದರೆ, ದೇವರೇ ಭಗವಂತ ನೀನು ಎಲ್ಲವನ್ನು ಕೊಡು ತಂದೆ, ಎಲ್ಲವನ್ನು ನನಗೆ ಕೊಟ್ಟಿದ್ಯಾ, ನನಗೆ ಬಡತನ ಇದೆ ಅಂತ ನಾನು ಯಾವತ್ತೂ ನೊಂದ್ಕೊಳ್ಳೋದಿಲ್ಲ, ನೀನು ಎಲ್ಲ ಕೊಟ್ಟಿದ್ಯಾ ಅಂತಾನೆ ನಾನು ಅನುಭವಿಸ್ತಾ ಇದ್ದೀನಿ ಅಂತ ನಾವು ದೇವ್ರ ಎದುರುಗಡೆ ಈ ಥರ ಕೇಳಬೇಕೇ ಹೊರ್ತು ಜನದ ಎದುರುಗಡೆ ನಾವು ಸುಳ್ಳು ಸುಳ್ಳು ಹೇಳಿ ಸಿಂಪತಿ ಗಿಟ್ಟಿಸ್ಕೊಳಕ್ಕಾಗೋದಿಲ್ಲ. ಇನ್ನು ಕೆಲವರು ಬೇರೆಯವ್ರ ಸೊತ್ತು ತಿನ್ನೋಂಥವ್ರು, ಬೇರೆಯವ್ರ ಸೊತ್ತು ತಿನ್ನೋಂಥವ್ರಿಗೆ ಅವ್ರಿಗಂತೂ ಒಳ್ಳೇದಂತೂ ಮಾಡೋದಿಲ್ಲ ದೇವರು. ಏಕೆ ಅಂತಂದರೆ ಬೇರೆಯವ್ರದ್ದು 10 ರೂಪಾಯಿ ತಿಂದರೆ ಇವ್ರದ್ದು ಸಾವಿರಾರು ರೂಪಾಯಿ ಗಂಟು ಕಿತ್ಕೊಂಡು ಹೋಗ್ತಿರುತ್ತೆ. ಅವ್ರ ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ. ಅವ್ರು ಏನೇ ಒಂದು ಒಳ್ಳೆ ಕೆಲಸಕ್ಕೆ ಪ್ರಯತ್ನ ಪಟ್ಟರು ಅದರಲ್ಲೆಲ್ಲ ಸೋಲು ಅನ್ನೋದಾಗ್ತಿರುತ್ತೆ. ಏಕೆ ಅಂತಂದರೆ ಅವರು ಮೋಸದಿಂದ ಏನೇ ಒಂದು ಸಂಪಾದನೆ ಮಾಡಿದ್ರು ಆ ಸಂಪಾದನೆನ ನೀರಿನ ಥರ ಕರಗಿಸ್ಬಿಡ್ತಾನೆ ಭಗವಂತ, ಮಂಜಿನ ಥರ ಕರಗಿಸ್ಬಿಡ್ತಾನೆ. ಆವಾಗ ಅವ್ರಿಗೆ ದಟ್ಟ ದರಿದ್ರರಾಗಿ ಬರುತ್ತೆ. ಅದಕ್ಕೆ ಹೇಳೋದು, ನಮ್ಮ ಆಟ ಎಲ್ಲ ದೇವ್ರ ಮುಂದೆ ನಡೆಯೋದಿಲ್ಲ. ನಾವು ಆಡೋ ಪ್ರತಿಯೊಂದು ಮಾತು ಭಗವಂತನಿಗೆ ಮುಟ್ತಿರುತ್ತೆ. ನಾವು ಮಾಡೋ ಕೆಲಸನೂ ಸಹ ಭಗವಂತನಿಗೆ ಗೊತ್ತಾಗ್ತಿರುತ್ತೆ. ಭಗವಂತ ಎಲ್ಲನೂ ಸಹ ನೋಡ್ತಾನೆ. ಕೆಲವ್ರು ಹೇಳ್ಬೋದು, ನನಗೆ ಕಷ್ಟನೇ ಬಂದಿದೆ, ನಾನು ದೇವ್ರ ಪೂಜೆ ಮಾಡೋದು, ನಾನು ಏನು ಒಳ್ಳೇದು ಮಾಡೋದು ನೋಡ್ತಾನ ದೇವರು? ಏನು ನೋಡೋದಿಲ್ಲ. ನನಗೆ ಕಷ್ಟ ಬಂದಿದೆ, ನಾನು ಕಷ್ಟದಲ್ಲೇ ಇರ್ತೀನಿ, ಏನು ದೇವ್ರು ಮಾಡಿದ್ರೆ ಒಳ್ಳೇದಾಗುತ್ತೆ ನನಗೆ? ದೇವ್ರು ಮಾಡಿದಷ್ಟು ನನಗೆ ಕೆಟ್ಟದ್ದೇ ಆಗ್ತಿರುತ್ತೆ. ನಾನು ಈ ದೇವ್ರು ಬಿಟ್ಬಿಟ್ಟು ನಾನು ಬೇರೆ ದೇವ್ರು ನಂಬ್ತೀನಿ, ಬೇರೆ ದೇವಸ್ಥಾನಕ್ಕೆ ಹೋಗ್ತೀನಿ, ಬೇರೆ ಜಾತಿಗೆ ನಾನು ಕನ್ವರ್ಟ್ ಆಗ್ತೀನಿ ಅಂತಲೂ ಸಹ ಸುಮಾರು ಜನ ಈ ಥರ ಮಾಡಿದ್ದಾರೆ. ಏಕೆ ಅಂತಂದರೆ ನಮ್ಮ ದೇವ್ರುಗಳು ಒಳ್ಳೇದು ಮಾಡಿಲ್ಲ, ನಾನು ನಂಬಿರೋ ದೇವ್ರು ನನಗೆ ಒಳ್ಳೇದು ಮಾಡಿಲ್ಲ ಅಂದ್ಬಿಟ್ಟು ಬೇರೆ ದೇವ್ರಿಗೆ ಹೋಗ್ಬಿಟ್ಟು ಅವ್ರು ಕನ್ವರ್ಟ್ ಆಗಿರೋ ಅಂಥದ್ದು ಸುಮಾರು ಜನನ ನಾವು ಸಹ ನೋಡಿರ್ತೀವಿ, ನೀವು ಸಹ ಎಲ್ಲರೂ ನೋಡಿರ್ತೀರ. ಆದರೆ ಇವ್ರ ಕರ್ಮ ಮುಗಿಯೋಷ್ಟರಲ್ಲಿ ಒಳ್ಳೇದನ್ನೋದು ಬಂದಿರುತ್ತೆ. ಒಳ್ಳೇದು ಮಾಡಿರ್ತಾರೆ ದೇವರು, ಆದರೆ ಅದೇ ಟೈಮಿಗೆ ಕರೆಕ್ಟಾಗಿ ಅವರು ಬೇರೆ ದೇವ್ರುಗಳಿಗೆ ಕನೆಕ್ಟ್ ಆಗಿರ್ತಾರೆ, ಅವರು ಕನ್ವರ್ಟ್ ಆಗಿಬಿಟ್ಟಿರ್ತಾರೆ ಬೇರೆ ದೇವ್ರುಗಳ್ಗೆ. ಆವಾಗ ನಮ್ಮ ದೇವರು ಒಳ್ಳೇದು ಮಾಡಿದ್ರು ಅಂತ ಅವ್ರು ಹೇಳೋದಿಲ್ಲ. ನಾನು ಕನ್ವರ್ಟ್ ಆಗಿದ್ನಲ್ಲ ಬೇರೆ ದೇವ್ರಿಗೆ, ಆ ದೇವರೇ ನೋಡು ನಾನು ಬೇರೆ ದೇವ್ರಿಗೆ ಕನ್ವರ್ಟ್ ಆಗಿದ ತಕ್ಷಣವೇ ನನಗೆ ಒಳ್ಳೇದು ಮಾಡಿಬಿಟ್ರು ಅಂತ ಕೇಳ್ತಾರೆ. ಇಲ್ಲ, ಸುಳ್ಳು ಅದು. ಇವ್ರು ನಂಬಿರೋ ಅಂಥ ದೇವ್ರುಗಳಾಗಿರ್ಬೋದು, ಅವರು ಒಳ್ಳೇದು ಮಾಡಿರ್ತಾರೆ. ಅವ್ರು ಒಳ್ಳೇದು ಮಾಡೋ ತನಕ ಕಾಯ್ದಿರೋದಿಲ್ಲ ಇವರು. ಇವ್ರಿಗೆ ಆತ್ರವಾಗಿ ನನಗೆ ಒಳ್ಳೇದು ಮಾಡಿಲ್ವಲ್ಲ ಅಂತ ಅಂದ್ಬಿಟ್ಟೆ ಬೇರೆ ದೇವ್ರಿಗೆ ಹೋಗ್ಬಿಟ್ಟು ಇವರು ಕನ್ವರ್ಟ್ ಆಗಿರ್ತಾರೆ ಅಲ್ವಾ. ದೇವ್ರುಗಳು ಯಾವತ್ತೂ ಅಷ್ಟೇ ಪರೀಕ್ಷೆ ಮಾಡ್ತಾರೆ, ಆದರೆ ಕೊಡೋದಿಲ್ಲ ಅಂತ ಯಾವತ್ತೂ ಹೇಳೋದಿಲ್ಲ. ನಾವು 10 ದಿನ ಪೂಜೆ ಮಾಡಿದ್ರು 1 ದಿನದ ಫಲನಾದರೂ ಕೊಟ್ಟೇ ಕೊಡ್ತಾರೆ. ಈಗ ನಾವು ಯಾರಿಗೇನಾದರೂ ಒಂದು ಮುಯಿ ಮಾಡಿರ್ತೀವಿ, ಈಗ ಒಂದು ಫಂಕ್ಷನ್ಗಳಲ್ಲಿ ಮದುವೆ ಮುಂಜಿ ನಾಮಕರಣ ಈ ಥರ ಹೋಗಿ ಏನೋ ಒಂದು 500 1000 ನಾವು ಮುಯಿ ಮಾಡ್ತೀವಿ. ಅದನ್ನು ಅವರು ಸಹ ಮುಯಿ ಮಾಡೇ ಮಾಡ್ತಾರೆ ತಾನೇ. ನೆನ್ಪಿಟ್ಕೋತಾರೆ, ಅವ್ರು 500 ಮುಯಿ ಮಾಡಿದ್ರು, ಇವ್ರು 1000 ಮುಯಿ ಮಾಡಿದ್ರು, ಅವ್ರಿಗೆ ಮುಯಿ ಹಾಕ್ಬೇಕಪ್ಪ, ಅವ್ರ ಮುಯ್ಯಿದೆ ನಾನು ಹೋಗಲೇಬೇಕು ಅವ್ರ ಫಂಕ್ಷನ್ಗೆ ಅಂತ ಬಂದೇ ಬರ್ತಾರೆ ತಾನೆ. ಅದೇ ಮುಯ್ಯಿಗೆ ಮುಯ್ಯಿ ನಾವೇನು ಕೊಡ್ತೀವೋ ಭಗವಂತ ಅದು ನಮಗೂ ಸಹ ಕೊಟ್ಟೇ ಕೊಡ್ತಾರೆ. ಏಕೆ ಅಂತಂದರೆ ದೇವ್ರಿಲ್ಲ ಅಂತಂದರೆ ಯಾವುದೇ ಒಬ್ಬ ಮನುಷ್ಯ ಭೂಮಿ ಮೇಲೆ ಬದುಕೋಕ್ಕಾಗೋದಿಲ್ಲ. ದೇವ್ರು ಇದ್ದಾನೆ. ಏಕೆ ಅಂತಂದರೆ ಕಷ್ಟಗಳು ಬರ್ತವೆ ಅಂತಂದರೆ ಬರೀ ದೇವ್ರು ಕೊಡೋದು ಅಂತಲ್ಲ, ನಾವು ತಪ್ಪು ಮಾಡಿರ್ತೀವಿ, ನಾವು ಯಾರೂ ಅಷ್ಟೇ ದೇವ್ರುಗಳು ಆಗಿರೋದಿಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ನಾವುಗಳೆಲ್ಲರೂ ಅಷ್ಟೇ ಮನುಷ್ಯರು ತಪ್ಪು ಮಾಡಿರ್ತೀವಿ. ಮನಸ್ಸಿನಲ್ಲಿ ಒಂದು ಕೆಟ್ಟ ಯೋಚನೆಯನ್ನು ಸಹ ನಾವು ಮಾಡಿರ್ತೀವಿ. ಏಕೆಂತಂದರೆ ಯಾರ್ದು 10 ರೂಪಾಯಿ ತಿಂದಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಯಾವುದೋ ಒಬ್ಬ ಮನುಷ್ಯ ನಮಗೆ ಭಿಕ್ಷೆ ಅನ್ನೋದು ಹಾಕಿರ್ಬೋದು, ಯಾರೋ ಒಬ್ಬರು ನಮಗೆ ಏನೋ ಒಂದು ಸಹಾಯ ಅನ್ನೋದು ಮಾಡಿರ್ತಾರೆ. ಆ ಸಹಾಯನೇ ನಾವು ಭಿಕ್ಷೆ ಅಂತ ಪಡೆದಿರ್ತೀವಿ. ಆವಾಗ ಅದನ್ನು ಸಹ ನಮಗೆ ಕರ್ಮ ಅನ್ನೋದರಲ್ಲೇ ಭಗವಂತ ನಿಗದಿ ಮಾಡಿರ್ತಾನೆ. ಅವನು 10 ರೂಪಾಯಿ ಕೊಟ್ಟ ಅಂದರೆ 10 ರೂಪಾಯಿ ಋಣನ ನಾವು ತೀರಿಸ್ಬೇಕು. ತೀರ್ಸೋಕ್ಕಾಗಿಲ್ಲ ಅಂತಂದರೆ ನಾವು ಯಾರಿಗಾರು ಏನಾದರೂ ದಾನ ಮಾಡಬೇಕು.
ಈಗ ನಮ್ಮ ಹತ್ರ 10 ರೂಪಾಯಿ ಇರುತ್ತೆ. ದೇವರು ಯಾವ ಥರ ಪರೀಕ್ಷೆ ಮಾಡ್ತಾನೆ ಗೊತ್ತಾ? ನಮ್ಮ ಹತ್ರ 10 ರೂಪಾಯಿ ಇರುತ್ತೆ. ಯಾರೋ ಒಬ್ಬರು ಬಂದು ಒಂದು 2 ರೂಪಾಯಿ ದಾನ ಮಾಡಿ ಅಮ್ಮ ಅಂತ ಕೇಳ್ತಾರೆ. ಆವಾಗ ನಾವು ಯೋಚನೆ ಮಾಡೋದು ಏನು ನಾವು? ಅಯ್ಯೋ ನನ್ನ ಹತ್ರ 10 ರೂಪಾಯಿ ಇದೆ, ನಾನು ಹೇಗೆ ದಾನ ಮಾಡಲಿ? ನನ್ನ ಹತ್ರ ಇರೋದೆಷ್ಟು, ನಾನು ಕೊಡಲ್ಲ ಹೋಗು ಅಂತ. ದೇವ್ರುಗಳೇ ಪರೀಕ್ಷೆ ಮಾಡ್ತವೆ. ನಮ್ಮ ಹತ್ರ 10 ರೂಪಾಯಿ ಇರೋ ಥರ ಮಾಡೋದು ದೇವ್ರೇನೆ. 10 ರೂಪಾಯಲ್ಲಿ ನೀನು ಎಷ್ಟು ಕೊಡ್ತೀಯ ಅಂತ ಪರೀಕ್ಷೆ ಮಾಡೋನು ಭಗವಂತನೇ. ಅದಕ್ಕೆ ಹೇಳೋದು, ಕೊಟ್ಟು ನೋಡ್ತಾನೆ, ಕಿತ್ಕೊಂಡು ನೋಡ್ತಾನೆ ಅಂತ. ನಮ್ಮಲ್ಲಿ ಏನಿದೆ, 10 ರೂಪಾಯಿ ಇದೆಯಾ, 10 ರೂಪಾಯಿಲಿ 2 ರೂಪಾಯಿನ 2 ರೂಪಾಯಿನ ಒಂದೊಂದು ರೂಪಾಯಿ ಆಗಿ ಎರಡನ್ನ ಎತ್ಕೊಂಡು ಇಬ್ರಿಗೆ ದಾನ ಮಾಡಿ. ಭಗವಂತ ನನ್ನಲ್ಲಿ ಇರೋದಿಷ್ಟು, ನಾನು ಇಷ್ಟನ್ನ ಕೊಡ್ತಾ ಇದ್ದೀನಿ ತಂದೆ ಅಂದ್ಬಿಟ್ಟು 10 ರೂಪಾಯಿಲಿ 2 ರೂಪಾಯಿ ದಾನ ಮಾಡಿ. ಇನ್ನು 8 ರೂಪಾಯಿ ನೀವು ಇಟ್ಕೊಳ್ಳಿ. ಆವಾಗ ದೇವರಲ್ಲಿ ಇರ್ತಾನೆ. ದೇವರೇ ಪರೀಕ್ಷೆ ಮಾಡೋದು. ಕಷ್ಟದಲ್ಲಿ ಕಷ್ಟ ಬರ್ತಿದೆ ಬರ್ತಿದೆ ಅಂತ ನಾವು ಅನ್ಕೋತೀವಿ, ಆದರೆ ಪರೀಕ್ಷೆ ಮಾಡ್ತಿರ್ತಾನೆ ಭಗವಂತ. ಇದನ್ನ ಪ್ರತಿಯೊಬ್ಬರು ಸಹ ಅರ್ಥ ಮಾಡ್ಕೋಬೇಕು. ನಮ್ಮ ಹತ್ರ 10 ರೂಪಾಯಿ ಇದ್ದಾಗಲೂ ಪರೀಕ್ಷೆ ಮಾಡ್ತಾನೆ, ಏನು ಇಲ್ಲದೆ ಇದ್ದಾಗಲೂ ಸಹ ಪರೀಕ್ಷೆ ಮಾಡ್ತಾನೆ. ಆವಾಗ ನಾವು ಪ್ರಯತ್ನ ಪಡಬೇಕು. ನಾವು ಯಾರ ಹತ್ರನಾದ್ರೂ ಕೇಳಬೇಕು. ಈ ಥರ ಯಾರೋ ಕೇಳ್ತಿದ್ದಾರೆ, ಕೊಡಿ ಅಂತ ಕೇಳಿ ಇಸ್ಕೊಡ್ಬೋದು. ಇಲ್ಲ ಏನೋ ಒಂದು ಪ್ರಯತ್ನ ನಾವು ಮಾಡಲೇಬೇಕು. ನಾವು ಇಲ್ಲ ಅಂದ್ಬಿಟ್ಟು ಅವ್ರನ್ನ ಕಳಿಸೋದಲ್ಲ. ಏನಿದೆ, ಕಾಸಿಲ್ವಾ ಬೇಡ, ಒಂದು ತುತ್ತು ಊಟ, ಏನೋ ಮನೇಲಿರೋ ಅಂಥದ್ದನ್ನ ಕೊಟ್ಟು ಕಳಿಸ್ಬೇಕು. ಒಂದು ಗ್ಲಾಸ್ ನೀರಾದರೂ ಕೊಟ್ಟು ಕಳಿಸ್ಬೇಕು. ದೇವರೇ ನನ್ನಲ್ಲಿರೋದಿಷ್ಟು, ನಾನು ಇಷ್ಟು ಕೊಟ್ಟಿದ್ದೀನಿ ಅಂತ. ಆದರೆ ಅವ್ರು ಈಸ್ಕೊಳ್ಳೋ ಅಂಥವ್ರು, ನಾನು ಕಾಸು ಕೇಳಿದೆ, ನೀರು ಊಟ ಕೊಟ್ಟಿದ್ಯಾ ಅಂತ ಅಂದ್ಬಿಟ್ಟು ಅವ್ರು ಏನೋ ಒಂದು ಶಾಪ ಹಾಕ್ಕೊಂಡೋದ್ರು. ಆ ಶಾಪ ನಮಗೆ ತಟ್ಟೋದಿಲ್ಲ. ಏಕೆ ಅಂತಂದರೆ ನಮ್ಮಲ್ಲಿ ಏನಿದೆ ಅದನ್ನು ನಾವು ಕೊಟ್ಟಿರ್ತೀವಿ. ಆದರೆ ಅವರು ಶಾಪ ಹಾಕ್ಕೊಂಡೋದ್ರೆ ಆ ಶಾಪ ನಮಗೆ ತಟ್ಟೋದಿಲ್ಲ. ಇದನ್ನು ಸಹ ಭಗವಂತ ನಮ್ಮಲ್ಲಿ ಇತ್ಕೊಂಡೇ ನಮಗೆ ಪರೀಕ್ಷೆ ಮಾಡ್ತಿರ್ತಾನೆ. ಆದರೆ ನಾವು ಸುಳ್ಳಾಗಿ ಯಾರೋ ಏನೋ ಕೇಳ್ತಾರೆ, ಹೌದಪ್ಪ ನಾನು ಅಷ್ಟೋ ಇಷ್ಟೋ ಸಹಾಯ ಮಾಡ್ತೀನಿ, ಕೊಡ್ತೀನಿ ಅಂತ ಕೆಲವರು ಬಾಯಿ ಬಿಟ್ಟು ಹೇಳ್ಬಿಡ್ತಾರೆ. ಆದರೆ ಅದನ್ನು ಕೊಟ್ಟಿರೋದಿಲ್ಲ, ಕೊಡೋದು ಇಲ್ಲ. ಏಕೆ ಅಂತಂದರೆ ಜನರೆದುರುಗಡೆ ಅವ್ರು ಕೊಡ್ತೀನಿ ಅಂತ ಹೇಳಿರ್ತಾರೆ. ಆದರೆ ಕೊಡೋ ಥರ ನಾವು ಪ್ರಯತ್ನ ಮಾಡಬೇಕು. ಈಗ 1,000 ಕೊಡ್ತೀವಿ ಅಂತ ಹೇಳಿರ್ತೀವ, ಬೇಡ, ಒಂದು 500 400 200 ಎಷ್ಟೋ ಕೈಲಾದಷ್ಟು ಕೊಡಬೇಕು. ನಾವು ಕೊಡ್ದಿರನೇ ಸುಮ್ಮನೆ ನಾವು ದುಡ್ಡನ್ನ ಮಡಿಕೊಳ್ಳೋದು, ಇಲ್ಲ ನಮ್ಮ ಹತ್ರ ಇಲ್ಲ ಅಂದ್ರೂ ಪರವಾಗಿಲ್ಲ, ಬೇರೆಯವ್ರ ಹತ್ರನಾದರೂ ನಾನು ಈಸ್ಕೊಡ್ತೀನಿ ಅನ್ನೋದೊಂದು ಪ್ರಯತ್ನನಾದರೂ ನಾವು ಮಾಡಬೇಕು. ನಾವು ಏನು ಪ್ರಯತ್ನ ಮಾಡ್ದಿರ, ಏನೂ ಕೊಡ್ದಿರ ನಾವು ಸುಮ್ಮನೆ ಇದ್ಬಿಡ್ತು ಅಂತಂದರೆ ನೋಡಿ, ಅಲ್ಲೂ ನಮಗೆ ದೇವರು ಪರೀಕ್ಷೆ ಮಾಡ್ತಾನೆ. ಆವಾಗ ಕೊಡಬಾರ್ದು ಕಷ್ಟನೇ ಕೊಡ್ತಿರ್ತಾನೆ ಭಗವಂತ. ಏಕೆಂತಂದರೆ ಕಷ್ಟ ಬಂದಾಗ ನಮಗೆ ಕಷ್ಟಗಳು ದಿನಗಳ ಅರ್ಥ ಆಗಲಿ, ಕಷ್ಟದಲ್ಲೇ ಜಾಸ್ತಿ ದೇವ್ರುಗಳು ಪರೀಕ್ಷೆ ಮಾಡೋ ಅಂಥದ್ದು. ಈಗ ಕೆಲವರು ಸುಮಾರು ಜನ ಹೇಳ್ತಾರೆ, ನನ್ನ ಕೈಲೂ ಸಹ ಕಷ್ಟ ಬಂದಿದೆ ಅಂತಂದರೆ ಕಷ್ಟದ ಮೇಲೆ ಕಷ್ಟ, ಕಷ್ಟದ ಮೇಲೆ ಕಷ್ಟನೇ ಬರ್ತಿರುತ್ತಪ್ಪ, ಒಂದಾದ್ಮೇಲೆ ಒಂದು ಬರ್ತಿರುತ್ತೆ, ನನಗೆ ನಿಭಾಯಿಸೋಕ್ಕಾಗೋದಿಲ್ಲ ಅಂತ ಹೇಳ್ತಾರಲ್ಲ. ಕಷ್ಟದಲ್ಲೇ ಭಗವಂತ ಪರೀಕ್ಷೆ ಮಾಡೋ ಅಂಥದ್ದು. ಅದಕ್ಕೇನೆ ನಮ್ಮಲ್ಲಿ ಏನಿದೆ, ಹೇಳಿದ್ನಲ್ಲ, 10 ರೂಪಾಯಿ ಇದ್ದರೆ 2 ರೂಪಾಯಿ ದಾನ ಮಾಡೋದು. ನಮ್ಗೆ ಊಟ ಇಲ್ಲ ಅಂದರೂ ನಾವು ತಿನ್ನೋ ಊಟನ ಯಾರಿಗಾದ್ರೂ ದಾನ ಮಾಡೋದು. ಭಗವಂತನೇ ಬರ್ತಾನೆ ನಮ್ಮನ್ನು ಪರೀಕ್ಷೆ ಮಾಡೋದಕ್ಕೆ. ನನಗೆ ಇಲ್ಲ ನಿನಗೇನು ಕೊಡಲಿ ಅಂತ ಕೆಲವರು ಹೇಳ್ತಾರೆ. ನಾನು ಸಹ ಅದನ್ನು ನೋಡಿದ್ದೀನಿ. ಆ ಥರ ಯಾರೂ ಸಹ ಹೇಳೋದಕ್ಕೆ ಹೋಗಬಾರ್ದು. ನಾವು ಒಪ್ಪತ್ತು ಉಪವಾಸ ಇದ್ರೂ ಪರವಾಗಿಲ್ಲ, ಅವ್ರಿಗೆ ಕೊಡಬೇಕು. ದೇವರು ಅವ್ರ ರೂಪದಲ್ಲಿ ಬಂದು ಅವ್ರ ಹೊಟ್ಟೆನ ತುಂಬಿಸಿರ್ತೀವಲ್ಲ ನಾವು, ಹಾಗಾಗಿ ನಮಗೆ ಸಾಕಷ್ಟು ಅನುಗ್ರಹ ಮಾಡ್ತಾನೆ ದೇವರು. ನಿನ್ನಲ್ಲಿ ಏನೂ ಇಲ್ಲ ಅಂದರೂ ನಾನು ಪರೀಕ್ಷೆಗೆ ಬಂದೆ, ನಾನು ಪರೀಕ್ಷೆ ಒಡ್ಡಿದೆ, ನೀನು ಆ ಪರೀಕ್ಷೆಯಲ್ಲೆಲ್ಲ ನೀನು ಪಾಸ್ ಆಗಿಬಿಟ್ಟೆ, ನಿನಗೆ ಕೇಳಿದಂಥ ವರ ನಾನು ಕೊಡ್ತೀನಿ, ನೀನು ಏನೇನು ಇಲ್ಲ ಅಂತ ನೀನು ಅಂದ್ಕೊಂಡಿದ್ಯೋ ಅದನ್ನೆಲ್ಲ ನಾನು ಕೊಡ್ತೀನಿ ಅಂತ ದೇವ್ರುಗಳು ಹೇಳೋ ಅಂಥದ್ದು. ಅದಕ್ಕೆ ಹೇಳೋದು, ಏನಿದೆಯೋ ಅದರಲ್ಲಿ ಹಂಚಿ ತಿನ್ನಬೇಕು. ಏನು ದಾನ ಮಾಡಿ ಅಂತ ಯಾರೂ ಕೇಳೋದಿಲ್ಲ. ಕಷ್ಟದಲ್ಲಿ ಇರೋರಿಗೆ ನಮ್ಮ ಕೈಲಾದಷ್ಟು ಏನಾದರೂ ಒಂದು ಬಟ್ಟೆನೋ ಇಲ್ಲ ಒಂದು ಹಣ ಸಹಾಯನೋ, ಈಗ ನಾವು ಎಲ್ಲೋ ಹೋಗ್ತೀವಿ, ಎಲ್ಲೋ ಬರ್ತೀವಿ, ಎಲ್ಲೋ ಒಂದು ಫಂಕ್ಷನ್ಗೆ ಹೋದರೆ 1,000 2,000 ಈ ಥರ ಖರ್ಚು ಮಾಡ್ತೀವಿ. ಅದರಲ್ಲಿ ಒಂದು 100 ರೂಪಾಯಿ ಯಾರಾದರೂ ಬಡವ್ರಿಗೆ, ತೀರಾ ಬಡವ್ರಿಗೆ ಒಂದು ಊಟ ಕೊಡಿಸೋದು, ಇಲ್ಲ ಒಂದು ಜೊತೆ ಬಟ್ಟೆ ಕೊಡಿಸೋದು, ಅವ್ರ ಕಾಲಿಗೆ ಚಪ್ಪಲಿ ಕೊಡಿಸೋದು, ಇಲ್ಲಾಂದರೆ ಅವ್ರಿಗೊಂದು ತಿಂಗ್ಳಿಗಾಗೋಷ್ಟು ದಿನಸಿ ಸಾಮಾನಿಗೆ ಕಾಸು ಕೊಡೋ ಅಂಥದ್ದು, ಇಲ್ಲ ದಿನಸಿ ಸಾಮಾನು ಕೊಡಿಸೋ ಅಂಥದ್ದು. ಏಕೆಂದರೆ ದೇವರು ನಮ್ಗೆ ಅಷ್ಟು ಇಷ್ಟ ಕೊಟ್ಟಿರ್ತಾನೆ. ಕೊಟ್ಟಿರೋದ್ರಲ್ಲೇ ನಾವು ಕೊಡ್ತು ಅಂತಂದರೆ ನಮ್ಮ ಜೀವನ ಮುಗಿಯೋ ತನಕನೂ ನಮಗೆ ಸಾಕಷ್ಟು ಭಗವಂತ ಕೊಡ್ತಿರ್ತಾನೆ. ನಾನು ಯಾಕೆ ಮಾತುಗಳನ್ನ ಹೇಳ್ತಾ ಇದ್ದೀನಿ ಅಂದರೆ, ಕೊರೋನಾ ಟೈಮಲ್ಲಿ ನಾವು ಈ ಮನೆಗೆ ಬಂದಿದ್ದು ವಸ್ತು, ನಾವು ಅಂದರೆ ನಮ್ಮ ಸ್ವಂತ ಮನೆಗೆ ಬಂದಿದ್ದು ವಸ್ತು 2 ತಿಂಗಳಾಗಿತ್ತು. ಆವಾಗಲೇ ಕೊರೋನಾ ಅನ್ನೋದು ಬಂದ್ಬಿಡ್ತು. ಕೆಲಸ ಇಲ್ಲ, ಕಾರ್ಯ ಇಲ್ಲ, ಎಲ್ಲ ಇದ್ದದಂಥ ದುಡ್ಡೆಲ್ಲ ನಾವು ಮನೆಗೆ ಅಂತ ಹಾಕ್ಬಿಟ್ಟಿದ್ವಿ. ಹಿಂದೆಯೇ ನಮಗೆ ಕೊರೋನಾ ಅನ್ನೋದು ಬತ್ತೋಗಿ ತುಂಬ ಅಂದರೆ ತುಂಬ ಕಷ್ಟ ಇತ್ತು. ಆದರೂ ಭಗವಂತ ಬಿಡಲಿಲ್ಲ. ನಮಗೆ ನನಗೆ ಹತ್ರದ ರಿಲೇಷನ್ ಆಗಬೇಕು, ಅವರು ನಂಗೆ ತುಂಬ ಕಷ್ಟ ಆಗಿಬಿಟ್ಟಿದ್ದೆ, ನಿನ್ನ ಕೈಲಾದಷ್ಟು ಸಹಾಯ ಮಾಡು ಅಂತ ಅವ್ರು ನನಗೆ ಕೇಳಿದ್ರು.
ಕೇಳಿದ್ರು ಅಂತಂದರೆ ಅವರೊಂದು 5,000ನೋ 10,000ನೋ ನನ್ನನ್ನು ಅವ್ರು ಕೇಳಿದಂಥದ್ದು. ಭಗವಂತ ನೀನೇ ಪರೀಕ್ಷೆ ಮಾಡ್ತಾ ಇರಬೇಕು ನನ್ನನ್ನು. ಇಂಥ ಸಮಯದಲ್ಲಿ ನೀನು ನನ್ನನ್ನು ಪರೀಕ್ಷೆ ಮಾಡ್ತಾ ಇದೀಯಲ್ಲ ದೇವರೇ, ನೋಡೋಣ ನೀನು ಪರೀಕ್ಷೆನಲ್ಲಿ ನಾನು ಅವ್ರು ಅಷ್ಟು ಕೇಳಿದ್ರು ನಾನು ಇಷ್ಟಾದರೂ ಕೊಡಲೇಬೇಕು ಅಂತ ಅಂದ್ಬಿಟ್ಟು ಅವ್ರು 10,000 ಕೇಳಿದ್ರು, ನಾನು 5,000 ಕೊಟ್ಟಿದ್ದಂಥದ್ದು ನಾನು. ನೋಡಿ, ಅವ್ರು ಕೇಳಿದ್ದಷ್ಟು ನಾವು ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ, ನಮ್ಮ ಕೈಲಾದಷ್ಟು ನಮಗೆ ಸಾಧ್ಯವಾದಷ್ಟು. ಆ ಟೈಮಲ್ಲಿ ನಮಗೆ ತುಂಬ ಅಂದರೆ ತುಂಬ ಕಷ್ಟ ಆಗ್ಬಿಟ್ಟಿತ್ತು. ಇವಾಗ ಮನೆ ಕಟ್ಕೊಂಡು ಹೊಸ್ದಾಗಿ ಬಂದಿದ್ವಿ ನಾವು. ಹಿಂದೆಯೇ ಕರೋನಾ ಬಂದ್ಬಿಡ್ತು, ಕೆಲಸ ಕಾರ್ಯ ಏನೂ ಇಲ್ಲ, ಮನೆಯಲ್ಲಿ ನಾವು ಆಗಿದ್ದಂಥದ್ದು. ಆ ಥರ ಇರುವಾಗ ಯಾರಾದರೂ ನಮ್ಮನ್ನು ಈ ಥರ ಸಹಾಯ ಕೇಳಿದ್ರು ಅಂತಂದರೆ ಯಾವ ಥರ ಇರಬೇಕು ಸಿಚುವೇಶನ್ ಅರ್ಥ ಮಾಡ್ಕೊಳ್ಳಿ. ಅಂಥ ಟೈಮಲ್ಲೂ ಸಹ ಅವ್ರು 10,000 ಕೇಳಿದ್ರು, ನಾನು 5,000 ಕೊಟ್ಟಿದ್ದಂಥದ್ದು. ಅವರು ತಿರ್ಗಾ ಒಂದು 2-3 ತಿಂಗಳಾದಮೇಲೆ ನನಗೆ ಅದನ್ನು ತಿರುಗಿಸಿ ನನಗೆ ವಾಪಸ್ ಕೊಟ್ಟರು. ಇಲ್ಲ ಅಂತ ನಾನು ಹೇಳೋದಿಲ್ಲ. ನೋಡಿ, ದೇವ್ರುಗಳು ಯಾವ ಥರ ಪರೀಕ್ಷೆ ಮಾಡ್ತಾರೆ ಅಂತಂದರೆ ನಮ್ಮನ್ನ ನಾನಾ ರೀತಿಯಲ್ಲಿ ನಾವು ಕಷ್ಟದಲ್ಲಿ ಇದ್ದಾಗಲೇ ನಮ್ಮನ್ನು ಪರೀಕ್ಷೆ ಮಾಡೋ ಅಂಥದ್ದು. ನನಗೆ ಏನಕ್ಕೆ ಈ ಅನುಭವಗಳೆಲ್ಲ ಆಯಿತು ಅಂತಂದರೆ, ನನಗೆ ಚಿಕ್ಕ ವಯಸ್ಸಿಂದನೂ ಈ ವಯಸ್ಸಾದವ್ರ ಕತೆ ಕೇಳೋದು, ದೇವ್ರ ಬಗ್ಗೆ ಕೇಳೋದು, ಮತ್ತು ಏನಾದರೂ ಈ ಥರ ಕೇಳೋದು ಅಂದರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ. ಹಂಗಾಗಿ ನಾನು ಜಾಸ್ತಿ ಈ ಹರಿಕತೆ ಕೇಳೋದು, ದೇವ್ರ ಬಗ್ಗೆ ಕೇಳೋದು, ರಾಜ ವಿಕ್ರಮ ಕಥೆನ ನಾನು ಜಾಸ್ತಿ ಕೇಳ್ತಿದ್ದೆ. ನಾನು ಚಿಕ್ಕ ವಯಸ್ಸಲ್ಲಿ ಕೇಳ್ತಿದ್ದು. ನಮ್ಮ ಹಳ್ಳಿ ಕಡೆ ಎಲ್ಲ ನಾಟಕ ಅಂತ ಆಡ್ಸೋರಲ್ಲ, ಬರೀ ಅದನ್ನೇ ಆಡ್ಸೋರು. ಹಾಗಾಗಿ ದೇವ್ರುಗಳು ಆ ರಾಜನ ಯಾವ ಥರ ಮಾಡಿದ್ರು, ಯಾವ ಥರ ನಿರ್ಗತಿಕರಾಗಿ ಮಾಡಿದ್ರು, ಅವ್ರನ್ನ ಪರೀಕ್ಷೆ ಮಾಡೋದಕ್ಕೆ ಎಷ್ಟೆಲ್ಲ ಕಷ್ಟ ಕೊಟ್ಟರು. ಕೊಟ್ಟಿದ ನಂತರ ಆ ಪರೀಕ್ಷೆಯಲ್ಲೆಲ್ಲ ಆ ರಾಜ ಗೆದ್ದ ಮೇಲೆ ರಾಜಂಗೆ ರಾಜ್ಯನೇ ಕೊಟ್ಟ ದೇವರು. ಅದಕ್ಕೆ ಹೇಳೋದು ನಮ್ಮನ್ನು ಸಹ ಈ ಥರ ಪರೀಕ್ಷೆ ಮಾಡ್ತಾರೆ ಅಂತ ನಾನು ಕೇಳ್ತಿದ್ದೆ. ಇದೆಲ್ಲ ನಿಜಾನಾ ಅಂತ ಕೇಳ್ತಿದ್ದೆ. ಹೌದು, ಇದೆಲ್ಲ ನಿಜನೇ, ಹಿಂದಿನ ಕಾಲದಲ್ಲಿ ಇದೆಲ್ಲ ನಡೆದಿರೋದೇನೆ. ಅದಕ್ಕೇ ಇವಾಗ ನಮ್ಮ ಕೈಲಿ ಎಷ್ಟು ಆಗುತ್ತೋ ಅಷ್ಟು ದಾನ ಮಾಡಬೇಕು. ಕಷ್ಟದಲ್ಲಿದ್ದಾಗಲೇ ದೇವರು ಪರೀಕ್ಷೆ ಮಾಡೋದು ಅಂತ ನನಗೆ ಹಿರಿಕರೆಲ್ಲ ಹೇಳೋರಲ್ಲ. ಹಂಗಾಗಿ ನನ್ನ ತಲೆಯಲ್ಲಿ ಚಿಕ್ಕ ವಯಸ್ಸಿಂದನೇ ಅದೇ ಇತ್ತು. ಹಂಗಾಗಿ ಯಾರಾದರೂ ಕಷ್ಟ ಅಂದರೆ ದೇವರೇ ನಮ್ಮನ್ನು ಪರೀಕ್ಷೆ ಮಾಡ್ತಿದ್ದಾನೇನೋ ಅಂದ್ಬಿಟ್ಟು ನನ್ನ ಕೈಲಾದಷ್ಟು ನಾನು ಸಹಾಯ ಮಾಡ್ತೀನಿ. ಹಣ ಸಹಾಯ ಮಾಡೋಕ್ಕಾಗಿಲ್ಲ ಅಂತಂದರೂ ಅವ್ರಿಗೆ ಊಟಕ್ಕೆ ಏನು ಬೇಕೋ ಆ ಸಹಾಯ ಅಂತೂ ನಾನು ಖಂಡಿತ ನಾನು ಮಾಡೇ ಮಾಡ್ತೀನಿ. ಏಕೆಂತಂದರೆ ನನಗೆ ದೇವರು, ಗುರು ಹಿರಿಯರು ಅಂದರೆ ಸ್ವಲ್ಪ ನನಗೆ ಭಯ ಜಾಸ್ತಿ. ಯಾರೋ ನಮ್ಮನ್ನು ಪರೀಕ್ಷೆನೇ ಮಾಡ್ತಿದ್ದಾರೇನೋ ಅಂತ ಅಂದ್ಬಿಟ್ಟು. ಹಾಗಾಗಿ ನಾವು ಏನು ಕೊಡ್ತೀವೋ ಅದನ್ನು ಭಗವಂತ ನಮಗೆ ರಿಪೀಟ್ ಕೊಟ್ಟೇ ಕೊಡ್ತಾನೆ. ನಾನು ಅವ್ರಿಗೆ 5,000 ಕೊಟ್ಟರೆ ಅದಕ್ಕೆ ದುಪ್ಪಟ್ಟಷ್ಟು ಭಗವಂತ ನನಗೆ ಕೊಟ್ಟಿದ್ದಾನೆ ದೇವರು, ನನ್ನ ಮನೆ ದೇವರು. ನಾನು ನಂಬಿರೋ ರಾಯರು ಯಾವತ್ತೂ ನನ್ನ ಕೈ ಬಿಟ್ಟಿಲ್ಲ. ನನ್ನ ಮಾತಿಂದ ಯಾರಿಗಾದ್ರೂ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ.